ಮಾಸ ಮುಗಿದಿದೆ. ಅಧಿಕ ಮಾಸವನ್ನ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಅದರಲ್ಲಿ ಇದು 15ನೇ ಅಧ್ಯಾಯ. 12ನೇ ಅಧ್ಯಾಯ ಬಂದ್ಬಿಟ್ಟು ಅದು ಭಕ್ತಿ ಯೋಗ ಅಂತ ಕರೀತಾರೆ. ಇದು ಪುರುಷೋತ್ತಮ ಯೋಗ. ಮತ್ತು 9ನೇ ಅಧ್ಯಾಯವನ್ನು ಅದರ ಭಗವದ್ಗೀತೆಯ ಹೃದಯ ಭಾಗ ಅಂತಲೇ ಕರೀತಾರೆ. ಇಲ್ಲಿ ನಾನು ಪುರುಷೋತ್ತಮ ಮಾಸದ ಪುರುಷೋತ್ತಮ ಯೋಗದ್ದು ಯಾಕೆ ತಗೊಂಡೆ ಅಂದರೆ, ಸಾಮಾನ್ಯವಾಗಿ ಹೇಳ್ಕೊಡುವಾಗ ಭಕ್ತಿ ಯೋಗದಿಂದ ಸ್ಟಾರ್ಟ್ ಮಾಡಿ, ಎರಡನೇದು ಭಗವಾನ್ ವಿಷ್ಣುವಿನ ಚಾಪ್ಟರ್, ಇದು ಅಧ್ಯಾಯ ಪುರುಷೋತ್ತಮ ಯೋಗ. ಮೊದಲು ಒಂದು ಶ್ಲೋಕವನ್ನು ಇವತ್ತು ಹೇಳ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ 701 ಶ್ಲೋಕಗಳಿದೆ ಭಗವದ್ಗೀತೆಯಲ್ಲಿ. ಒಟ್ಟು ಯಾಕೆ ನಾವು ಭಗವದ್ಗೀತೆಯನ್ನು ಪ್ರತಿದಿನ ಪಾರಾಯಣ ಮಾಡಬೇಕು ಅಂತ ಹೇಳಿದರೆ, ಇದರಲ್ಲಿ ನಮ್ಮ ಮಾನಸಿಕ ತಲ್ಲಣ, ತೊಳಲಾಟ ಮತ್ತು ನಮ್ಮ ಆತ್ಮದ ಹುಡುಕಾಟ ಅಂತ ಹೇಳಿದ್ರೆ, ನಮಗೆ ಈ ದೇಹ ನಮ್ಮದು ಅಥವಾ ನಮ್ಮಲ್ಲಿರೋ ಆತ್ಮ ನಮ್ಮದು ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಬೇಕು ಅಂತ ಹೇಳಿದರೆ, ಯಾಕೆಂದರೆ ಈ ದೇಹನೂ ನಮ್ಮದಲ್ಲ, ಈ ಆತ್ಮನೂ ನಮ್ಮದಲ್ಲ. ಈ ದೇಹದಲ್ಲಿರೋ ಆತ್ಮ ಈ ದೇಹ ನಶಿಸಿದ ನಂತರ ಇನ್ನೊಂದು ದೇಹವನ್ನು ಹುಡುಕೊಂಡು ಹೊರಟ್ಕೊಳ್ತದೆ. ಹಾಗಾಗಿ ಈ ದೇಹನೂ ಶಾಶ್ವತ ಅಲ್ಲ, ಈ ಆತ್ಮನೂ ನಮ್ಮದು ಅಂತ ನಾವು ಅಂದ್ಕೊಂಡಿದ್ದೂ ನಮ್ಮದಲ್ಲ. ಹಾಗಾಗಿ ಆತ್ಮದ ಹುಡುಕಾಟಕ್ಕೆ, ಮಾನಸಿಕ ತೊಳಲಾಟಕ್ಕೆ, ತಲ್ಲಣಗಳಿಗೆ ಇದು ಭಗವದ್ಗೀತೆಯಲ್ಲಿ ಉತ್ತರ ಸಿಗುತ್ತೆ. ಸಾಮಾನ್ಯವಾಗಿ ಯುದ್ಧ ಸಮಯದಲ್ಲಿ ಮನಸ್ಸು ತುಂಬ ಕ್ಷೋಭೆಗೆ ಒಳಗಾಗಿರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಅಂತಹ ತುಂಬ ತಲ್ಲಣ ಮತ್ತು ಪ್ರಕ್ಷುಬ್ಧ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅದು ಸಾಂಕೇತಿಕವಾಗಿ ಅರ್ಜುನನಿಗೆ ಹೇಳ್ತಾ ಇರೋದು ಸಾಂಕೇತಿಕವಾಗಿ, ಅರ್ಜುನನಿಗೆ ಮಾತ್ರವಲ್ಲ, ಎಲ್ಲ ಮನುಷ್ಯ ಜೀವಿಗಳಿಗೆ ಅರ್ಜುನನ ಮೂಲಕ ಹೇಳ್ತಾ ಇರೋದು. ಇದನ್ನು ನಾನು ಇದು ಒಂದು ಶ್ಲೋಕವನ್ನು ಹೇಳ್ಕೊಡ್ತೇನೆ, ನೀವು ಹೇಳಿ. ನೆಕ್ಸ್ಟ್ ಇದು ಸ್ವಲ್ಪ